ಇವತ್ತು ನಾವು ಶಿರ್ಡಿಯಿಂದ ಔರಂಗಾಬಾದ್ ಹೋಗ್ತಿದ್ದೀವಿ. ಔರಂಗಾಬಾದ್ ಅಲ್ಲಿ ಒಂದು 4-5 ಜಾಗ. ಇವಾಗ ಔರಂಗಾಬಾದ್ನ ಶಾಂಬಾಜಿನಗರ ಅಂತ ಚೇಂಜ್ ಮಾಡಿದ್ದಾರೆ ಹೆಸರು. ಅಲ್ಲಿ ಹೋಗ್ತಾ ಇದ್ದೀರಿ, ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ನೋಡಿ, ಈ ಥರ ಪಿಕಪ್ ಟ್ರಕ್ ಬರುತ್ತೆ. ಇದು ಶೇರಿಂಗ್ ಇರುತ್ತೆ. ಶೇರಿಂಗ್ ಬಂದ್ಬಿಟ್ಟು 300 rupees per person ಇರುತ್ತೆ. 8 ಗಂಟೆಗೆ ಪಿಕಪ್ ಮಾಡ್ತಾರೆ, ನೈಟ್ 8 ಗಂಟೆಗೆ ಕರ್ಕೊಂಡು ಬಿಡ್ತಾರೆ. ಇದು ನಮ್ಮ ಪಿಕಪ್ ಪಾಯಿಂಟ್ ಇತ್ತು ಇವತ್ತು ಹೋಟೆಲ್ ಹತ್ರ. ಆ ವಿಂಡ್ ಫ್ಯಾನ್ ಈ ಕಡೆ ಎಲ್ಲ ಮರವು ಜಾಸ್ತಿ ಅಲ್ಲ, ಗಂಟೆ ಬಿಡೋದು. ಯಾವುದೋ ನದಿ ಅನ್ಸುತ್ತೆ, ನೀರೆಲ್ಲ ಫುಲ್ ಹೊರಡೋಗ್ಬಿಡುತ್ತೆ. ಇವಾಗ ನಾವು ಮಿನಿ ತಾಜ್ ಮಹಲ್ ಬಂದಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಅದು ಟಿಕೆಟ್ ಕೌಂಟು. ಶುಕ್ರವಾರ ಆದರೆ ಟಿಕೆಟ್ ಇರೋಲ್ಲ, ಟಿಕೆಟ್ ಫ್ರೀ ಇರುತ್ತೆ. ಮಿಕ್ಕಿದ ದಿವಸ ಆದರೆ ಟಿಕೆಟ್ಸ್ ಇರುತ್ತೆ. ಪರ್ ಪರ್ಸನ್ 15 ರೂಪಾಯಿ ಇರುತ್ತೆ. ಕ್ಯಾಶ್ ಇಲ್ಲ, ಫೋನ್ಪೇ ಎರಡು ಇರುತ್ತೆ. ಶುಕ್ರವಾರ ಟಿಕೆಟ್ ಸಿಗುತ್ತೆ, ಅಲ್ಲಿ ಹೊರಗಡೆ ಹೋಗೋಣ. ಇದು ಮಿನಿ ತಾಜ್ ಮಹಲ್ ಅಂತಾರೆ. ಇಲ್ಲಾಂದರೆ ಇನ್ನೊಂದು ಬೀಚ್ ಮುಖವಾರ, ಎರಡು ಹೆಸರು. ತಾಜ್ ಮಹಲ್ ಥರನೇ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ನೀರಿರ್ಬೋದು ಅನ್ಸುತ್ತೆ, ನೀರು ಬಿಡ್ಬೋದು. ಫೌಂಟೇನ್ ಶೋ ಥರ ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರಲ್ಲ. ಇಲ್ಲೆಲ್ಲಿಂದ ನೀರು ಬರುತ್ತೆ ಇವ್ರಿಗೆ. ಇವ್ರ ಹಿಸ್ಟ್ರಿ ಇಲ್ಲಿದೆ ನೋಡಿ. ಔರಂಗಜೇಬು ಅವ್ರ ವಯಸ್ಸಿಗೋಸ್ಕರ ಕಟ್ಟಿರೋದು ಇದು. ಬನ್ನಿ ಹೊರಡೋಣ. ಇಲ್ಲಿ ನೋಡಿ, ಅಲ್ಲಿ ಚಪ್ಪಲಿ ಬಿಚ್ಕೊಂಡು ಅಲ್ಲೆಲ್ಲ ನಡೆದಾಡೋಕ್ಕಾಗಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಬಿಸಿಲು ಹೊಡಿತಿದೆ, ಆದ್ರೆ ನಡಿಬೋದು. ಏನು ಬಿಸಿ ಇಲ್ಲ. ಇದು ಅಮೃತಶಿಲೆನಾ ಗೊತ್ತಿಲ್ಲ. ಏನೋ ಡೋರ್ ಇಟ್ಟಿದ್ದಾರೆ, ಲಾಕ್ ಮಾಡಿಟ್ಟಿದ್ದಾರೆ. ಇದು ಒಳಗಿಂದ ನೋಡಿ, ಇದರೊಳಗಡೆ ಹೋದರೆ ನಿಮ್ಮ ರೆಸ್ಟ್ ರೂಮು, ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಜಾಗಗಳಿದೆ ಅಷ್ಟೇ. ಇಲ್ಲಿ ಈ ಮಿನಿ ತಾಜ್ ಮಹಲ್ ನೋಡೋದು. ಬನ್ನಿ ನೆಕ್ಸ್ಟ್ ಜಾಗಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ನಮ್ಮ ಗಾಡಿ
ಇವಾಗ ನಾವು ಸೋನೇರಿ ಮಹಲ್ ಅನ್ನೋ ಜಾಗಕ್ಕೆ ಬಂದಿದ್ದೀರಿ. ಇದು ಬಂದ್ಬಿಟ್ಟು ಮಿನಿ ತಾಜ್ ಮಹಲಿಂದ 2.5-3 ಕಿಲೋಮೀಟ್ರು. ಈ ಸೋನೇರಿ ಮಹಲ್ ಅನ್ನೋ ಕಾರಣ ಬಂದ್ಬಿಟ್ಟು ಇಲ್ಲಿ ನೋಡ್ತಿರಲ್ಲ ಬಂಗಾರದಲ್ಲಿ ಪೇಂಟಿಂಗ್ಸ್ ಇರುತ್ತಂತ ಒಳಗಡೆ. ಇದು ಬಂದ್ಬಿಟ್ಟು ರಾಜ್ಪೂತ್ ಆಮೇಲೆ ಮೊಘಲ್ ಆರ್ಕಿಟೆಕ್ಚರಿಂದ ಮಾಡಿರ್ತಾರೆ. ಇದು ಒಳಗಡೆ ಎಲ್ಲ ವೀಡಿಯೋ ಅಲೋ ಮಾಡಲ್ಲ, ಎಷ್ಟಾಗುತ್ತೋ ಅಷ್ಟು ನೋಡೋಣ. ಇಲ್ಲಿಂದ ಹಂಗೆ ಮುಂದೆ ಹೋಗೋಣ. ಇದೊಂದು ಸಣ್ಣದೊಂದು ಜಾಗ ಸ್ಪಾಟು.